ಬಿಗ್ ಸ್ಟೋರಿಗೆ ಸ್ವಾಗತ. ನಾನು ಚೈತ್ರ ರಾಜ್. ರೈತರಿಗೆ ಇನ್ಮುಂದೆ ಮಧ್ಯವರ್ತಿಗಳ ಕಾಟ ತಪ್ಪುತ್ತಾ? ರೈತರ ಜಮೀನಿಗೆ ಒಳ್ಳೆ ಬೆಲೆ ಸಿಗುತ್ತಾ? ಆ ಎರಡು ಕಾಯ್ದೆಯ ಪ್ಲಸ್ ಪಾಯಿಂಟ್ಸ್ ಏನು, ಮೈನಸ್ ಪಾಯಿಂಟ್ಸ್ ಏನು? ದೇಶಾದ್ಯಂತ ಆ ಎರಡು ಕಾಯ್ದೆ ವಿರುದ್ಧ ಅನ್ನದಾತ ಸಿಡಿದೆದ್ದಿರೋದ್ಯಾಕೆ? 45 ವರ್ಷದ ಕಿರುಕುಳಕ್ಕೆ ಕೇಂದ್ರ ಕೊಟ್ಟ ಉತ್ತರವೇನು? ಇದೇ ಈ ಹೊತ್ತಿನ ಬಿಗ್ ಸ್ಟೋರಿ. ಕಾಯ್ದೆ ಕಿತ್ತಾಟ, ಸಂಗ್ರಾಮ ವರ್ಸಸ್ ಸ್ವಾತಂತ್ರ್ಯ. ಅನ್ನದಾತನಿಗೆ ಮಧ್ಯವರ್ತಿಗಳ ಕಾಟ ತಪ್ಪುತ್ತಾ? ರೈತರ ಜಮೀನಿಗೆ ಒಳ್ಳೆ ಬೆಲೆ ಸಿಕ್ಕಿಬಿಡುತ್ತಾ? ಆ ಎರಡು ಕಾಯ್ದೆ ಕೃಷಿಯನ್ನೇ ನಂಬಿದವರನ್ನ ಕಾಪಾಡುತ್ತಾ? ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ, ಎಪಿಎಂಸಿ ಕಾಯ್ದೆ ತಿದ್ದುಪಡಿ, ಇದರ ಪ್ಲಸ್ ಮೈನಸ್ ಏನು? ದೇಶದಾದ್ಯಂತ ಈ ಎರಡು ಕಾಯ್ದೆಯ ವಿರುದ್ಧ ಸಿಡಿದು ಎದ್ದಿದ್ದೇಕೆ ಅನ್ನದಾತರು? ಈಗ ಈ ಕುರಿತ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀವಿ ನೋಡಿ. ಕಿಚ್ಚು ಕಿಚ್ಚು, ಇದು ಕೃಷಿ ಕಾಯ್ದೆ ಕಿಚ್ಚು, ಅನ್ನದಾತರ ಆಕ್ರೋಶದ ಕಿಚ್ಚು, ಇಡೀ ದೇಶದಾದ್ಯಂತ ರೈತರು ಹೊತ್ತಿಸಿರುವ ಪ್ರತಿಭಟನಾ ಕಿಚ್ಚು. ಕೊರೋನಾ ಸಂಕಷ್ಟದ ನಡುವೆ ಇಂಥದ್ದೊಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯುತ್ತಿದೆ. ರೈತರು ಮೋದಿ ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರತಿಭಟಿಸ್ತಾ ಇದ್ದಾರೆ. ಕುರುಬೂರು ಶಾಂತಕುಮಾರ್ ಹಾಗೂ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಎರಡು ಬಣದ ರೈತರು ಬೆಂಗಳೂರಿನಲ್ಲಿ ಅತಿ ದೊಡ್ಡ ಪ್ರತಿಭಟನೆ ನಡೆಸಿದರು. ಅಹೋರಾತ್ರಿ ಧರಣಿ ನಡೆಸಿದ್ದಲ್ಲದೆ ಎರಡನೇ ದಿನವೂ ಪ್ರತಿಭಟನೆ ಮುಂದುವರೆಸಿದರು. ರಾಜ್ಯದ ನಾನಾ ಭಾಗಗಳಿಂದ ಬೆಂಗಳೂರಿಗೆ ಬಂದ ರೈತರೆಲ್ಲ ಒಗ್ಗೂಡಿ ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆ ನಡೆಸಿದರು. ಹಿಡಿದ ಈ ರೈತರು ಈ ಪರಿ ಪ್ರತಿಭಟನೆಗೆ ಇಳಿಯೋಕೆ ಕಾರಣ ಏನು? ಬೆಂಗಳೂರಿನಲ್ಲೇ ಯಾಕಿಂಥ ರೈತ ಪ್ರತಿಭಟನೆ ಅಂದ್ರೆ? ಇಂಥ ಪ್ರತಿಭಟನಾ ಕಿಚ್ಚು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಹೊತ್ತಿಕೊಂಡಿಲ್ಲ, ಇಡೀ ದೇಶದಲ್ಲೇ ಹೊತ್ತಿಕೊಂಡಿದೆ. ಅದರಲ್ಲೂ ಬೀದಿಗಿಳಿದು ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಪಂಜಾಬ್ ಹಾಗೂ ಹರಿಯಾಣದ ರೈತರು. ಹೌದು, ಬೆಂಗಳೂರಿನಲ್ಲೂ ರೈತರ ಪ್ರತಿಭಟನಾ ಕಿಚ್ಚು ಧಗಧಗಿಸಿದೆ. ಹರಿಯಾಣದಲ್ಲೂ ಅನ್ನದಾತರ ಪ್ರತಿಭಟನಾ ಕೂಗು ಮೊಳಗಿದೆ. ಪಂಜಾಬ್ನಲ್ಲೂ ರೈತರು ಧ್ವನಿ ಎತ್ತುತ್ತಿದ್ದಾರೆ. ಇಂಥ ಕಿಚ್ಚು ಹೊತ್ತಿಕೊಳ್ಳೋಕೆ ಕಾರಣ ಆ ಎರಡು ಕಾಯ್ದೆ ಅಂತಿದ್ದಾರೆ. ಇಷ್ಟಕ್ಕೂ ಅನ್ನದಾತರನ್ನ ಬೀದಿಗಿಳಿಯುವಂತೆ ಮಾಡಿದ ಆ ಕಾಯ್ದೆಗಳ್ಯಾವುದು ಅಂದ್ರೆ ಅದುವೇ ಭೂ ಸುಧಾರಣಾ ಕಾಯ್ದೆ ಮತ್ತು ಎಪಿಎಂಸಿ ಕಾಯ್ದೆ.
ದೇಶದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರೋ ವಿಷಯ ಅಂದ್ರೆ ಅದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತರಲು ಉದ್ದೇಶಿಸಿರೋ ಈ 2 ಕಾಯ್ದೆ. ಈ ಕಾಯ್ದೆಗಳ ತಿದ್ದುಪಡಿ ವಿಚಾರಕ್ಕೆ ಈಗ ದೇಶದಾದ್ಯಂತ ವ್ಯಾಪಕ ವಿರೋಧ ವ್ಯಕ್ತವಾಗ್ತಿದೆ. ರೈತರ ಬದುಕು ಮತ್ತಷ್ಟು ಸಂಕಷ್ಟಮಯವಾಗಲಿದೆ ಅನ್ನೋ ಮಾತುಗಳು ಕೇಳಿಬಂದ ಕಾರಣ ರೈತರು ಸಿಡಿದೆದ್ದಿದ್ದಾರೆ. ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಬಂದ್ ಅನ್ನೋ ಅಸ್ತ್ರ ಹೂಡಿ ಸರ್ಕಾರಕ್ಕೆ ವಾರ್ನಿಂಗ್ ನೀಡುತ್ತಿದ್ದಾರೆ. ವಿರೋಧ ಪಕ್ಷದ ನಾಯಕರು ಈ 2 ಕಾಯ್ದೆಯನ್ನ ವಿರೋಧಿಸ್ತಾ ಇದ್ದಾರೆ. ಈ ಕಾಯ್ದೆ ತಂದ್ರೆ ರೈತರಿಗೆ ಸಂಕಷ್ಟ ಎದುರಾಗುತ್ತೆ ಅಂತ ವಿರೋಧ ಪಕ್ಷದ ನಾಯಕರು ಹೇಳಿಕೆಗಳನ್ನು ನೀಡುತ್ತಾ ಇದ್ದಾರೆ. ಹಾಗಾದ್ರೆ ಈ 2 ಕಾಯ್ದೆ ರೈತರಿಗೆ ಅನುಕೂಲ ತರುತ್ತಾ, ಅನಾನುಕೂಲ ತರುತ್ತಾ, ರೈತರಿಗೆ ಸಮಸ್ಯೆ ತಂದಿಡುತ್ತಾ, ಸ್ವಾತಂತ್ರ್ಯ ತಂದುಕೊಡುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಪಿನ್ ಟು ಪಿನ್ ಉತ್ತರ ಕೊಡಲಿದೆ ಈ ರಿಪೋರ್ಟ್. ತಪ್ಪು ಮಾಹಿತಿಯಿಂದ ತತ್ತರಿಸಬೇಡಿ ಅಂತಿದೆ ಕೇಂದ್ರ ಸರ್ಕಾರ. ಹಾಗಾದ್ರೆ ಈ 2 ಕಾಯ್ದೆಯ ಬಗ್ಗೆ ಯಾವುದು ಸರಿಯಾದ ಮಾಹಿತಿ? ರಾಜ್ಯಸಭೆಯಲ್ಲಿ ಅಂಗೀಕಾರವಾದ 2 ಕೃಷಿ ಮಸೂದೆಯನ್ನ ಕಾಂಗ್ರೆಸ್ನವರು ಮರಣ ಶಾಸನ ಅಂತಿದ್ದಾರೆ. ಹಲವು ರೈತರು ಎಪಿಎಂಸಿಗಳನ್ನ ಮುಚ್ಚಿಬಿಡ್ತಾರೆ. ರೈತರಿಗೆ ಮೋಸ ಆಗುತ್ತಾ? ರೈತರಿಗೆ ಈ ಕಾಯ್ದೆಗಳು ಸಂಕಷ್ಟ ತರುತ್ತಾವ ಅನ್ನೋ ಗೊಂದಲಗಳಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಂಥ ಗೊಂದಲ ಇದೇ ಮೊದಲೇನಲ್ಲ. ಈ ಹಿಂದೆ ಪೌರತ್ವ ತಿದ್ದುಪಡಿ ಕಾಯ್ದೆ ತಂದಾಗಲೂ ಒಂದಷ್ಟು ಗೊಂದಲಗಳಿಂದ ಪ್ರತಿಭಟನೆ ಆಗಿತ್ತು. ಇದೀಗ ಈ 2 ಕೃಷಿ ಕಾಯ್ದೆಯಲ್ಲಿ ಗೊಂದಲ ಸೃಷ್ಟಿಯಾದಂತೆ ಕಾಣ್ತಾ ಇದೆ. ಅಲ್ಲದೆ ಮೋದಿ ರೈತರ ವಿರೋಧಿ ಮಸೂದೆಯನ್ನ ತಂದುಬಿಟ್ಟರ ಅನ್ನೋ ಚರ್ಚೆಗಳು ಈಗ ಆರಂಭವಾಗಿವೆ. ಆದ್ರೆ ಈ ಕಾಯ್ದೆ ರೈತರಿಗೆ ಮರಣ ಶಾಸನವಲ್ಲ, ಇದೊಂದು ಸಂಜೀವನಿ ಅಂತಿದ್ದಾರೆ ಒಂದಷ್ಟು ತಜ್ಞರು. ಅಲ್ಲದೆ ಈ ಕಾಯ್ದೆ ಬಗ್ಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸ್ಪಷ್ಟನೆ ನೀಡಿದ್ದು ಇದು ರೈತರ ಸೇವೆಗೆ ಉತ್ತರ ನಿರ್ಧಾರವಾಗಿದೆ ಅಂದಿದ್ದಾರೆ. अब देश अंदाजा लगा सकता है कि अचानक कुछ लोगों को जो दिक्कत होनी शुरू हुई है वो क्यों हो रही है, कि अब कृषि मंडियों का क्या होगा? क्या कृषि मंडियां बंद हो जाएगी? क्या वहां पर खरीद बंद हो जाएगी? जी नहीं, ऐसा कतई नहीं होगा। और मैं यहां स्पष्ट कर देना चाहता हूं कि ये कानून, ये बदलाव कृषि मंडियों के खिलाफ नहीं है। कृषि मंडियों में जैसे काम पहले होता था वैसे ही अब भी होगा, बल्कि ये हमारी ही एनडीए सरकार है जिसने देश की कृषि मंडियों को आधुनिक बनाने के लिए निरंतर काम किया। ಕೇಳಿಸ್ಕೊಂಡ್ರ ಮೋದಿ ಏನು ಹೇಳಿದ್ರು ಅಂತ? ಕೃಷಿ ಮಂಡಿ ಏನಾಗ್ತವೆ? ಮಂಡಿಗಳು ಬಂದಾಗ್ತವ? ಮಂಡಿಯಲ್ಲಿ ಮಾರಾಟ ನಿಂತು ಹೋಗುತ್ತಾ? ಇಂಥ ಪ್ರಶ್ನೆಗಳು ಕೆಲವರನ್ನ ಕಾಡ್ತಾ ಇರೋದ್ರಿಂದ ನೇರವಾಗಿ ಇದಕ್ಕೆ ಉತ್ತರ ಕೊಟ್ಟ ಪ್ರಧಾನಿ ಮೋದಿ, ಇಲ್ಲ, ಅಂಥದ್ದೇನೂ ಆಗಲ್ಲ. ಈ ಕಾನೂನು, ಈ ಬದಲಾವಣೆ ಕೃಷಿ ಮಂಡಿಗಳನ್ನ ಮುಚ್ಚೋದಕ್ಕಲ್ಲ, ಬದಲಿಗೆ ಕೃಷಿ ಮಂಡಿಗಳು ಹಾಗೇ ಇರುತ್ತೆ. ಆದ್ರೆ ಮಂಡಿಗಳ ಆಧುನೀಕರಣಕ್ಕೆ ಸರ್ಕಾರ ಈ ಪ್ರಯತ್ನ ಮಾಡ್ತಿದೆ ಅನ್ನೋ ಸ್ಪಷ್ಟನೆ ನೀಡಿದ್ರು. ಹಾಗಾದ್ರೆ ಈ ಕಾಯ್ದೆಗಳು ರೈತರಿಗೆ ಶ್ರೀರಕ್ಷಣಾ? ಈ ಬಗ್ಗೆ ತಜ್ಞರು ಹೇಳೋದೇನು? ರೈತರಿಗೆ ಇನ್ನೊಂದು ಅವಕಾಶನ ಕ್ರಿಯೇಟ್ ಮಾಡಿಕೊಡಲಾಗಿದೆ. ಎ ಪಿ ಎಮ್ ಸಿ ರದ್ದು ಮಾಡಿಲ್ಲ, ಎ ಪಿ ಎಮ್ ಸಿ ಕಾಯ್ದೆ ರದ್ದಾಗಿಲ್ಲ, ಎ ಪಿ ಎಮ್ ಸಿ ಸಂಘಟನೆ ರದ್ದಾಗಿಲ್ಲ, ಅದು ಕಂಟಿನ್ಯೂ ಇದೆ. ಯಾವ ರೈತ ತನಗೆ ಎಲ್ಲಿ ಹೆಚ್ಚಿನ ಬೆಲೆ ಸಿಗ್ತದೆ ಅಥವಾ ಹೆಚ್ಚು ಅನುಕೂಲ ಸಿಗ್ತದೆ ಅನ್ನುವಂಥ ಕಲ್ಪನೆ ಬರ್ತದೆ ಅಂಥ ಕಡೆ ಹೋಗಿ ಮಾರಾಟ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಈ ಎ ಪಿ ಎಮ್ ಸಿನಲ್ಲಿ ಸಿಗೋ ಏನು ವ್ಯಾಪಾರಿಗಳಿದ್ದಾರೆ ಅವರು ಕೇವಲ ಕಮಿಷನ್ ಏಜೆಂಟ್, ದಲ್ಲಾಳಿಗಳು. ಅವರು ತಮಗಾಗಿ ಕೊಂಡುಕೊಳ್ಳೋದಿಲ್ಲ, ಅವರು ಸಹ ಕೊಂಡುಕೊಂಡು ಇನ್ನಷ್ಟು ಲಾಭ ತಗೊಂಡು ಅಥವಾ ಕಮಿಷನ್ ತಗೊಂಡು ದೊಡ್ಡ ವ್ಯಾಪಾರಿಗೇ ಕೊಡ್ತಾರೆ. ನಿಮ್ಮ ಜಮೀನಿಗೆ ಬಂದು ನಾವು ಕೊಂಡ್ಕೊಳ್ತೀವಿ ನಿಮ್ಮ ಹತ್ರ, ನಮಗೆ ಕೊಡಿ ಅಂತ ಹೇಳಿದಾಗ ರೈತಿಗೆ ಹಕ್ಕಿದೆ. ಅವನು ಹೇಳಿದಷ್ಟು ಕೊಡಬೇಕಾಗಿಲ್ಲ. ಅವನು ಬೆಳೆದಂಥ ವಸ್ತು, ಅವನು ಬೆಳೆದಂಥ ಧಾನ್ಯ ಆತ ತನಗೆ ಬೇಕಾದಂಥ ಬೆಲೆ ಬಂದಾಗ ಮಾತ್ರ ಅಲ್ಲಿ ಕೊಡ್ಬೋದು. ಎ ಪಿ ಎಮ್ ಸಿಲಿ ಏನು ಬೆಲೆ ಸಿಗ್ತಾ ಇದೆ ರೈತರಿಗೆ, ಎಲ್ಲ ಖರ್ಚುಗಳು ಹೋಗಿ ಅವನು ಬರಲಿಕ್ಕೆ, ಹೋಗಲಿಕ್ಕೆ, ಕಳಿಸ್ಲಿಕ್ಕೆ, ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಏನು ಖರ್ಚುಗಳಿದೆ ಅದೆಲ್ಲ ಹೋಗಿಬಿಟ್ಟು ಅವನಿಗೆ ಎ ಪಿ ಎಮ್ ಸಿಗಿಂತಲೂ ಹೆಚ್ಚಿಗೆ ಬೆಲೆ ಮನೆಯಲ್ಲೇ ಸಿಗುತ್ತೆ ಅಥವಾ ಜಮೀನಲ್ಲಿ ಸಿಗುತ್ತೆ ಅಂದಾಗ ಮಾತ್ರ ಮಾರಲಿಕ್ಕೆ ಒಂದು ಹಕ್ಕು ಕೊಟ್ಟಿದ್ದಾರೆ ವಿನಃ ಎ ಪಿ ಎಮ್ ಸಿ ಬೇಡ ಅಂತ ಹೇಳಿಲ್ಲ, ಎ ಪಿ ಎಮ್ ಸಿ ರದ್ದು ಮಾಡಿಲ್ಲ, ಎ ಪಿ ಎಮ್ ಸಿ ರೈತರು ಹೋಗಬಾರ್ದು ಅಂತ ಅನ್ನೋ ಪ್ರತಿಬಂಧ ಇಲ್ಲ. ಹೌದು, ರೈತರಿಗೆ ಈ ಕಾಯ್ದೆಗಳು ಶ್ರೀರಕ್ಷೆ ಆಗಿದೆ. ಕೇಂದ್ರ ಸರ್ಕಾರ ಸೇಫ್ಟಿ ಮೆಷರ್ಮೆಂಟ್ ಇಟ್ಟುಕೊಂಡೇ ಈ ಕಾಯ್ದೆಗಳನ್ನು ತರಲು ಮುಂದಾಗಿದೆ ಅಂತ ಒಂದಷ್ಟು ತಜ್ಞರು ಹೇಳುತ್ತಿದ್ದಾರೆ. ಯಾಕಂದ್ರೆ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ವಿಚಾರಕ್ಕೆ ಬರೋದಾದ್ರೆ ಕೇಂದ್ರ ಸರ್ಕಾರ ಎಪಿಎಂಸಿ ವ್ಯವಸ್ಥೆಯನ್ನ ರದ್ದುಗೊಳಿಸಿಲ್ಲ, ಬದಲಿಗೆ ಕೆಲವೊಂದು ಸುಧಾರಣೆಗಳನ್ನಷ್ಟೇ ತಂದಿದೆ. ಅದೇನಪ್ಪಾ ಅಂದ್ರೆ, ಇದುವರೆಗೂ ರೈತ ತನ್ನ ಉತ್ಪನ್ನಗಳ ಮಾರಾಟ ಮಾಡಬೇಕು ಅಂದ್ರೆ ಎಪಿಎಂಸಿಗೆ ಹೋಗಬೇಕಿತ್ತು. ಆದ್ರೆ ಈಗ ಇದು ಬದಲಾಗುವ ಲಕ್ಷಣ ಇದೆ. ಈಗ ರೈತನಿದ್ದ ಸ್ಥಳಕ್ಕೆ ವರ್ತಕ ಬಂದು ಉತ್ಪನ್ನ ಖರೀದಿ ಮಾಡಬಹುದಾಗಿದೆ. ಇದರಿಂದ ರೈತರಿಗೆ ಹಲವು ಲಾಭಗಳಿವೆ. ನಂಬರ್ 1, ರೈತ ತನ್ನ ಉತ್ಪನ್ನವನ್ನ ಎಪಿಎಂಸಿಗೆ ಸಾಗಿಸೋಕೆ ಖರ್ಚು ಮಾಡುತ್ತಿದ್ದ ಸಾಗಾಟದ ವೆಚ್ಚ ಏನಿತ್ತು ಅದು ಉಳಿತಾಯವಾಗುತ್ತೆ.
ನಂಬರ್ 2, ಎಪಿಎಂಸಿಯಲ್ಲೇ ಮಾರಾಟ ಮಾಡಬೇಕು ಅನ್ನೋ ನಿಯಮ ಇರದೇ ಹೋಗುವ ಕಾರಣ ರೈತ ತನ್ನ ಉತ್ಪನ್ನವನ್ನ ಯಾರಿಗೆ, ಯಾವಾಗ, ಎಲ್ಲಿ ಬೇಕಾದರೂ ಮಾರಾಟ ಮಾಡಬಹುದಾಗಿದೆ. ನಂಬರ್ 3, ಹಮಾಲಿ, ಎಪಿಎಂಸಿ ಸೆಸ್ ಹಾಗೂ ದಲ್ಲಾಳಿ ಹಣ ಉಳಿತಾಯವಾಗುತ್ತೆ. ಇದರಿಂದ ರೈತನಿಗೆ ಈ ಮುಂಚೆ ಸಿಗ್ತಾ ಇದ್ದ ಹಣಕ್ಕಿಂತಲೂ ಹೆಚ್ಚಿನ ಹಣ, ಅಂದ್ರೆ ಸಂಪೂರ್ಣ ಬೆಲೆ ರೈತನ ಜೇಬು ಸೇರಲಿದೆ. ನಂಬರ್ 4, ಕೃಷಿ ಉತ್ಪನ್ನಗಳನ್ನು ರೈತರು ಮುಂಚಿತವಾಗಿ ಒಪ್ಪಂದಗಳನ್ನು ಮಾಡಿಕೊಂಡು ಮಾರಿಕೊಳ್ಳಬಹುದು. ನಂಬರ್ 5, ಹೋಲ್ಸೇಲ್ ಮಾರಾಟಗಾರರೊಂದಿಗೆ, ಕಂಪನಿಗಳೊಂದಿಗೆ, ರಫ್ತುದಾರರ ಜೊತೆಗೆ ರೈತರು ಒಪ್ಪಂದ ಮಾಡಿಕೊಳ್ಳುವ ಅವಕಾಶ ಇರುತ್ತೆ. ಹೀಗಾಗಿ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ರೈತರ ಪಾಲಿಗೆ ವರವಾಗಲಿದೆ ಅಂತಿದ್ದಾರೆ ತಜ್ಞರು. ಎಪಿಎಂಸಿ ಕಾಯ್ದೆಯಿಂದ ರೈತರಿಗೆ ಎದುರಾಗುವ ಅನಾನುಕೂಲಕ್ಕಿಂತ ಅನುಕೂಲಗಳೇ ಹೆಚ್ಚು ಅಂತಿದ್ದಾರೆ ತಜ್ಞರು. ಅದರಲ್ಲೂ ಇದು ರೈತರ ಆದಾಯ ದ್ವಿಗುಣಗೊಳಿಸುವುದಕ್ಕೆ ಅಲ್ಲದೆ ರೈತರಿಗೆ ಅವರು ಬೆಳೆದ ಉತ್ಪನ್ನಗಳನ್ನು ಯಾವುದೇ ಮಧ್ಯವರ್ತಿಗಳ ಕಾಟ ಇಲ್ಲದೆ ಮಾರುವ ಸ್ವಾತಂತ್ರ್ಯ ಸಿಗಲಿದೆ. ಹಾಗಾದ್ರೆ ಮೋದಿ ಅವತ್ತು ಹೇಳಿದಂತೆಯೇ 2024ರೊಳಗೆ ರೈತರ ಆದಾಯ ದ್ವಿಗುಣಗೊಳ್ಳುತ್ತಾ, ರೈತರ ಆದಾಯ ಹೆಚ್ಚಾಗುತ್ತಾ? 2024ಕ್ಕೆ ರೈತರ ಆದಾಯ ದ್ವಿಗುಣಕ್ಕೆ ಮೋದಿ ನೀಲಿನಕ್ಷೆ. ಕಳೆದ ವರ್ಷ ಮೋದಿ ಲೋಕಸಭಾ ಎಲೆಕ್ಷನ್ ವೇಳೆ ರೈತರ ಆದಾಯ ದ್ವಿಗುಣಗೊಳಿಸುವ ಗುರಿಯನ್ನ ಹಾಕಿಕೊಂಡಿರುವುದಾಗಿ ಹೇಳಿದ್ರು. ರೈತರಿಗೆ ಎದುರಾಗ್ತಿರೋ ಮಧ್ಯವರ್ತಿಗಳ ಕಾಟವನ್ನು ತಪ್ಪಿಸೋದಾಗಿ ಹೇಳಿದ್ರು. ಅಲ್ಲದೆ 45 ವರ್ಷಗಳಿಂದ ರೈತರನ್ನ ಕಾಡ್ತಾ ಇರೋ ಆತ್ಮಹತ್ಯಾ ಕಿರುಕುಳ ಏನಿದೆ, ಇದನ್ನೆಲ್ಲ ತಪ್ಪಿಸುವ ಗುರಿಯಡೆ ಕೆಲಸ ಮಾಡುವುದಾಗಿ ಮೋದಿ ಹೇಳಿದ್ರು. ಇದಕ್ಕಾಗಿ ನೀಲಿ ನಕಾಶೆಯನ್ನ ಹಾಕಿದ್ದ ಪ್ರಧಾನಿ ಮೋದಿ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಲುಪಿಸಲು ವ್ಯವಸ್ಥೆ ಮಾಡಲು ಹೆಚ್ಚು ಕೃಷಿ ಸಾಲಗಳನ್ನು ನೀಡಲು ಮುಂದಾಗಿದ್ರು. ಯಾಕಂದ್ರೆ ಕೃಷಿಕನೇ ಈ ದೇಶದ ಬೆನ್ನೆಲುಬು. ಹೀಗಾಗಿನೇ ಮೋದಿ ಆದ್ಯತೆ ಯಾವಾಗಲೂ ಕೃಷಿಗೆ ಮೊದಲು. ಹೌದು, ಕೃಷಿ ಪ್ರಧಾನ ರಾಷ್ಟ್ರವಾಗಿರೋ ಭಾರತಕ್ಕೆ ಕೃಷಿಯೇ ಪ್ರಮುಖ ಆದಾಯ. ಸ್ವಾತಂತ್ರ್ಯೋತ್ತರದಿಂದಲೂ ಕೃಷಿಯನ್ನೇ ಅವಲಂಬಿಸಿರುವ ಭಾರತ ಇಡೀ ಜಗತ್ತನ್ನೇ ಬೆರಗುಗೊಳಿಸಿದೆ. ಹಾಲು, ಗೇರುಬೀಜ, ತೆಂಗಿನಕಾಯಿ ಹಾಗೂ ಹಣ್ಣು ಉತ್ಪಾದನೆಯಲ್ಲಿ ಮೊದಲಿರೋ ಭಾರತ ಗೋಧಿ, ಸಕ್ಕರೆ ಹಾಗೂ ಮೀನುಗಾರಿಕೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಪ್ರಪಂಚದಾದ್ಯಂತ ಅತ್ಯಂತ ದೊಡ್ಡ ಪ್ರಮಾಣದ ಕೃಷಿ ಭೂಮಿ ಹೊಂದಿರುವ ರಾಷ್ಟ್ರಗಳಲ್ಲಿ ಭಾರತವೇ 2ನೇ ಸ್ಥಾನದಲ್ಲಿದೆ. ಆದರೆ ಇಲ್ಲಿ ಸಮಸ್ಯೆಯಾಗಿರೋದು ರೈತನಿಗೆ ಆಗ್ತಿರೋ ಅನ್ಯಾಯ, ರೈತರು ಅನುಭವಿಸ್ತಾ ಇರೋ ಮಧ್ಯವರ್ತಿಗಳ ಕಾಟ. ಇದನ್ನ ತೊಲಗಿಸೋಕೆ ಈ ಕಾಯ್ದೆಗಳನ್ನು ತರಲಾಗ್ತಿದೆ ಅನ್ನೋದು ತಜ್ಞರ ಅಭಿಪ್ರಾಯ. ಹೌದು, ಅದೆಷ್ಟೋ ರೈತರು ಸರಿಯಾದ ಬೆಂಬಲ ಬೆಲೆ ಸಿಗಲಿಲ್ಲ ಅಂತ ಹೇಳಿ, ಬೆಳೆ ನಾಶ ಆಯಿತು ಅಂತ ಹೇಳಿ, ಮಧ್ಯವರ್ತಿಗಳಿಂದ ಬರುವ ಆದಾಯ ಮೊಟಕಾಗ್ತಿದೆ ಅಂತ ಹೇಳಿ ಇರೋ ಜಮೀನುಗಳನ್ನ ಮಾರೋದಕ್ಕೆ ಮುಂದಾಗ್ತಿದೆ. ಆದ್ರೆ ಜಮೀನು ಕೊಳ್ಳೋ ವಿಚಾರದಲ್ಲಿ ಒಂದಷ್ಟು ನಿಯಮಗಳು ಇದ್ದ ಕಾರಣ ಸ್ವತಂತ್ರವಾಗಿ ಯಾರಿಗಂದ್ರೆ ಯಾರಿಗೆ ಜಮೀನು ಮಾರಾಟ ಮಾಡೋಕೆ ಆಗದ ಕಾರಣ ರೈತರು ಬೇಸತ್ತು ಹೋಗಿದ್ರು. ಆದ್ರೀಗ ಈ ಸಮಸ್ಯೆಗೆ ಬ್ರೇಕ್ ಹಾಕಲು ರೆಡಿ ಆಗ್ತಿದೆ ಭೂ ಸುಧಾರಣಾ ಕಾಯ್ದೆ. ಏನಿದು ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ? ಇದರಿಂದ ರೈತರ ಜಮೀನಿಗೆ ಉತ್ತಮ ಬೆಲೆ ಸಿಗುತ್ತಾ? ಈ ಭೂ ಸುಧಾರಣಾ ಕಾಯ್ದೆ ವಿಚಾರವಾಗಿಯೇ ಸಂಸತ್ತಿನಲ್ಲಿ ಪ್ರತಿಭಟನೆಯಾಗಿದ್ದೂ ಇದೆ. ವಿರೋಧ ಪಕ್ಷದ ಹಲವು ನಾಯಕರು ವಿರೋಧಿಸುತ್ತಾ ಹೇಳಿಕೆ ಕೊಡ್ತಿರೋದೂ ಇದೆ. ಯಾಕಂದ್ರೆ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಯಿಂದ ಒಬ್ಬ ರೈತ ತನ್ನ ಜಮೀನನ್ನ ಯಾರಿಗೆ ಬೇಕಾದರೂ ಮಾರಬಹುದಾಗಿದೆ. ಈ ಹಿಂದೆ ಜಮೀನನ್ನ ಒಬ್ಬ ರೈತ ಮಾತ್ರ ಖರೀದಿಸುವಂತಿತ್ತು. ಇದರಿಂದ ಕೃಷಿ ಮಾಡಬೇಕು ಅಂತ ಬರ್ತಿದ್ದ ಹೊಸ ಕೃಷಿಕರು, ಅಂದ್ರೆ ಉದಾಹರಣೆಗೆ ಒಬ್ಬ ಯುವಕ ಕೃಷಿ ಕಡೆ ಮನಸ್ಸು ಮಾಡಿ ಕೃಷಿ ಮಾಡಬೇಕು ಅಂತ ನಿರ್ಧರಿಸಿದ್ರೆ ಆತ ಜಮೀನು ಕೊಂಡುಕೊಳ್ಳೋಕೆ ಆಗ್ತಿರಲಿಲ್ಲ. ಯಾಕಂದ್ರೆ ಅವನು ಕೃಷಿಕನಲ್ಲ. ಹೀಗಾಗಿ ಹೊಸ ಕೃಷಿಕನ ಹುಟ್ಟಿಗೆ ಕಷ್ಟ ಆಗ್ತಿತ್ತು. ಆದ್ರೀಗ ಹಂಗಲ್ಲ. ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಯಿಂದ ಯಾರು ಬೇಕಾದರೂ ಮುಕ್ತವಾಗಿ ರೈತರ ಜಮೀನನ್ನ ಕೊಂಡುಕೊಳ್ಳಬಹುದು. ಹೀಗಾಗಿ ಈಗ ಕೃಷಿ ಭೂಮಿಗೆ ಬೇಡಿಕೆ ಹೆಚ್ಚಾಗುವುದಲ್ಲದೆ ಉದ್ಯಮಿಗಳು ಕೃಷಿ ಭೂಮಿಯನ್ನ ಕೊಂಡುಕೊಳ್ಳುತ್ತಾರೆ. ಇದರಿಂದ ರೈತರಿಗೆ ಕರಾಳ ದಿನಗಳು ಶುರುವಾಗುತ್ತೆ ಅನ್ನೋದು ವಿರೋಧ ಪಕ್ಷದವರ ವಾದ. ಆದ್ರೆ ಭೂ ಸುಧಾರಣಾ ಕಾಯ್ದೆ ರೈತರ ಏಳಿಗೆಗೆ ಮಾಡಿರೋ ಕಾಯ್ದೆ. ಅದೇಗೆ ಅಂದ್ರ ಅದೇ ಪ್ರತಿಯೊಬ್ಬ ರೈತ ಕುಟುಂಬವು ಕ್ಲಿಯರ್ ಆಗಿ ತಿಳಿದುಕೊಳ್ಳಬೇಕಿರೋ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಯ ಒಳಮರ್ಮ. ಅನ್ನದಾತ ಯಾರ ಅಡಿಯಾಳಾಗಬೇಕಿಲ್ಲ. ಅನ್ನದಾತ ತನ್ನದೇ ಜಮೀನಿನಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡುವಂತಾಗಬೇಕಿಲ್ಲ ಅಂತ ಕೇಂದ್ರ ಸರ್ಕಾರ ಇಂಥದ್ದೊಂದು ಕಾಯ್ದೆಯನ್ನ ತರುವಲ್ಲಿ ಪ್ರಯತ್ನ ನಡೆಸ್ತಾ ಇದೆ ಅಂತಿದ್ದಾರೆ ತಜ್ಞರು. ಆದ್ರೆ ರೈತ ಸಂಘಟನೆಗಳು ಇಲ್ಲ, ಇದು ರೈತರಿಗೆ ಮಾರಕವಾದ ಕಾಯ್ದೆ ಅಂತಿದ್ದಾರೆ. ಹಾಗಾದ್ರೆ ಯಾವುದು ಸರಿ, ಯಾವುದು ತಪ್ಪು ಹೇಳ್ತೀವಿ ಬ್ರೇಕ್ ಔಟ್ ಮೇಲೆ. ಈ ಎರಡೂ ಕಾಯ್ದೆಗಳಿಂದ ಮೋದಿ ಹೇಳಿದಂತೆ ರೈತರ ಬದುಕು ಬದಲಾಗುತ್ತಾ? ರೈತರ ಆದಾಯ ದ್ವಿಗುಣವಾಗುತ್ತಾ? ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಬದಲಾವಣೆ ಬಂದು ಬಿಡುತ್ತಾ? ಇಷ್ಟಕ್ಕೂ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಯ ಒಳಮರ್ಮ ಏನು? ಇಲ್ಲಿದೆ ನೋಡಿ ಈ ಕುರಿತ ಸ್ಟೋರಿ. ಹೊಸ ಕೃಷಿಕನನ್ನ ಹುಟ್ಟು ಹಾಕಲಿದೆಯಾ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ನಿರ್ಧಾರ? ಎಪಿಎಂಸಿ ಕಾಯ್ದೆ ವಿರೋಧಿಸೋಕೆ ಮೂಲ ಕಾರಣಗಳೇನು ಗೊತ್ತಾ? ಪ್ರಿಯ ವೀಕ್ಷಕರೇ,
ರೈತರ ಕಷ್ಟಗಳನ್ನ ರೈತರ ಮಕ್ಕಳು, ರೈತ ಕುಟುಂಬದಿಂದ ಬಂದವರು ಮಾತ್ರ ಹತ್ತಿರದಿಂದ ನೋಡಿರ್ತಾರೆ. ಒಂದು ಎಪಿಎಂಸಿಗೆ ಉತ್ಪನ್ನಗಳನ್ನು ತೆಗೆದುಕೊಂಡು ಹೋಗಿ ಅದನ್ನ ಮಾರುವಾಗ ಎದುರಾಗೋ ಅನೇಕ ಸಮಸ್ಯೆಗಳನ್ನ ನಾವೇನು ವಿಸ್ತರಿಸಬೇಕಾಗಿಲ್ಲ. ಹಿಂಗಾಗಿನೇ ಕೃಷಿಯಲ್ಲಿ ಇಂಥದ್ದೊಂದು ಬದಲಾವಣೆಯನ್ನು ತರಲು ಸರ್ಕಾರ ಪ್ರಯತ್ನಿಸ್ತಿರೋದು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಇಂಡಸ್ಟ್ರಿಯಲಿಸ್ಟ್ಗೆ ಒಂದು ಪ್ರಾಡಕ್ಟ್ ತಯಾರಿ ಮಾಡಬೇಕಾದ್ರೇನೆ ಅವನಿಗೆ ಗೊತ್ತಿರುತ್ತೆ ಕಂಪನಿ ಇಷ್ಟು ಉತ್ಪನ್ನ ತಯಾರಿಸುತ್ತೆ, ಅದನ್ನ ಇಷ್ಟು ಹಣಕ್ಕೆ ಅಂತ ಒಬ್ಬ ಖರೀದಿಸ್ತಾನೆ, ಹೀಗೆ ಕಾಂಟ್ರಾಕ್ಟ್ ಸೈನ್ ಮಾಡಿರ್ತಾನೆ. ಹಿಂಗೆ ಪಕ್ಕಾ ಲೆಕ್ಕ ಇಟ್ಕೊಂಡು ಒಂದು ಕಂಪನಿಯನ್ನ ನಡೆಸ್ತಾನೆ. ಆದ್ರೆ ರೈತರು ಹಿಂಗ್ ಮಾಡೋಕ್ಕಾಗಲ್ವಾ? ಹೌದು, ರೈತ ಬೆಳೆಯುವ ಉತ್ಪನ್ನಕ್ಕೆ ಮೊದಲೇ ಒಂದು ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡ್ರೆ ಇಷ್ಟು ಉತ್ಪನ್ನವನ್ನ ಆ ಒಪ್ಪಂದದ ಪ್ರಕಾರ ರೈತ ನೀಡಿದ್ರೆ ಆತ ಮಾಡಿಕೊಂಡ ಒಪ್ಪಂದದಂತೆ ಹಣ ರೈತನ ಕೈ ಸೇರುತ್ತೆ. ಈ ಉದ್ದೇಶದಿಂದಲೇ ಎಪಿಎಂಸಿ ಕಾಯ್ದೆ ತರುವ ಪ್ರಯತ್ನ ನಡೀತಾ ಇರೋದು. ಆದ್ರೆ ಇದಕ್ಕೆ ಯಾಕೆ ವಿರೋಧ ವ್ಯಕ್ತವಾಗ್ತಿದೆ ಅಂದ್ರೆ, ನಂಬರ್ 1, ಕಮಿಷನ್ ಏಜೆಂಟ್ಗಳಿಗೆ ಕೆಲಸ ಇಲ್ಲದಂತಾಗಿ ಬಿಡುತ್ತೆ ಅನ್ನೋ ಕಾರಣ. ನಂಬರ್ 2, ಗರಿಷ್ಠ ಬೆಂಬಲ ಬೆಲೆ ವ್ಯವಸ್ಥೆ ಕುಸಿಯುವ ಆತಂಕವಿದೆ ಅಂತ ಒಂದಷ್ಟು ವಾದ. ನಂಬರ್ 3, ಎಪಿಎಂಸಿ ನಿಯಂತ್ರಣ ತಪ್ಪಿಬಿಟ್ಟರೆ ಕೃಷಿ ಉತ್ಪನ್ನಗಳ ಮೇಲೆ ಕಂಪನಿಗಳು ಆಧಿಪತ್ಯ ಸಾಧಿಸಿ ಬಿಡ್ತಾವೆ ಅನ್ನೋ ಭಯ. ಎಪಿಎಂಸಿಯಲ್ಲೇ ರೈತರು ಉತ್ಪನ್ನಗಳನ್ನ ಮಾರುವಂತಿಲ್ಲ, ಎಲ್ಲಿ ಬೇಕಾದರೂ ಉತ್ಪನ್ನಗಳನ್ನು ಮಾರಬಹುದು ಅಂತ ಆದ್ರೆ ಎಪಿಎಂಸಿ ನಿಯಂತ್ರಣ ತಪ್ಪುತ್ತೆ ಅನ್ನೋ ಭಯ ಇದೆ. ಆದ್ರೆ ಒಂದಂತೂ ನಿಜ, ಎಪಿಎಂಸಿ ಕಾಯ್ದೆ ತಿದ್ದುಪಡಿಯಿಂದ ರೈತರಿಗೂ ಲಾಭ ಇದೆ, ಉತ್ಪನ್ನಗಳನ್ನ ಖರೀದಿಸೋ ಗ್ರಾಹಕರಿಗೂ ಲಾಭ ಇದೆ. ಯಾಕಂದ್ರೆ ಇಲ್ಲಿ ಮಧ್ಯವರ್ತಿಗಳ ಕಾಟ ಇರೋದಿಲ್ಲ. ಹೀಗಂತಿದ್ದಾರೆ ಈ ಕುರಿತ ಮಾಹಿತಿ ತಿಳಿದ ಸ್ಪೆಷಲಿಸ್ಟ್ಗಳು. ಹಾಗಾದ್ರೆ ಭೂ ಸುಧಾರಣಾ ಕಾಯ್ದೆ ಹೇಗೆ ರೈತರಿಗೆ ಅನುಕೂಲಕರ ಅಂದ್ರೆ, ರೈತ ತನ್ನ ಜಮೀನನ್ನ ಮಾರಬೇಕು ಅಂದ್ರೆ ಕೊಂಡುಕೊಳ್ಳೋನು ಕೂಡ ರೈತನೇ ಆಗಿರ್ಬೇಕಾಗಿತ್ತು. ಹಾಗಾಗಿ ಜಮೀನು ಮಾರೋ ರೈತನಿಗೆ ಸಿಕ್ತಿದ್ದಂತಹ ಹಣ ಏನಿತ್ತು ಅದು ಕಡಿಮೆಯೇ ಆಗಿರ್ತಾ ಇತ್ತು. ಆದ್ರೆ ಈ ಕಾಯ್ದೆಯಿಂದ ಮುಕ್ತವಾಗಿ ಯಾರು ಬೇಕಾದರೂ ಕೃಷಿಯೇತರರು ಕೂಡ ರೈತನ ಜಮೀನನ್ನ ಖರೀದಿಸಬಹುದು. ಮಾರೋ ಸ್ವಾತಂತ್ರ್ಯ ರೈತನಿಗೂ ಇದೆ, ಕೊಂಡುಕೊಳ್ಳೋ ಸ್ವಾತಂತ್ರ್ಯ ಕೂಡ ಖರೀದಿದಾರರಿಗೆ ಇದೆ. ಒಂದು ಲೆಕ್ಕಕ್ಕೆ ನೋಡೋದಾದ್ರೆ ಅರ್ಧ ಎಕರೆ, 3/4 ಎಕರೆ, 1 ಎಕರೆ ಜಮೀನು ಇಟ್ಕೊಂಡು ಆ ಕಡೆ ಮಾರೋಕ್ಕೂ ಆಗದೆ ಈ ಕಡೆ ಕೃಷಿ ಮಾಡೋಕ್ಕೂ ಆಗದೆ ಒದ್ದಾಡೋ ಸಣ್ಣ ಮತ್ತು ಮಧ್ಯಮ ಕೃಷಿಕರಿಗೆ ಇದು ಸಹಾಯಕವಾಗಲಿದೆ. ಅಲ್ಲದೆ ಕೃಷಿ ಮೇಲೆ ಅವಲಂಬನೆ ಆಗಿದ್ದುಕೊಂಡು ಇನ್ನೂ ಇದರಿಂದ ಹೊರಬರೋಕೆ ಆಗೋದಿಲ್ಲ ಅಂತಿದ್ದ ಒಂದಷ್ಟು ಜನರಿಗೆ ಈ ಅನಿವಾರ್ಯತೆಯಿಂದ ಹೊರಬರೋಕ್ಕೂ ಅವಕಾಶ ಇರಬಹುದು. ಜೊತೆಗೆ ಯುವ ಪೀಳಿಗೆಯವರು ಕೃಷಿ ಭೂಮಿ ಖರೀದಿಸುವ ಕಾರಣ ಹೊಸ ಕೃಷಿಕರ ಹುಟ್ಟಿಗೆ ಈ ಕಾಯ್ದೆ ಸಹಕಾರಿಯಾಗಿರಲಿದೆ. ಏನಾಗುತ್ತೆ, ಸಣ್ಣ ಸಣ್ಣ ಹೋಲ್ಡಿಂಗ್ಗಳು 1 ಎಕರೆ, ಅರ್ಧ ಎಕರೆ, 3/4 ಎಕರೆ ಇಟ್ಕೊಂಡು ಇತ್ಲಾಗ ಮಾರಕ್ಕೂ ಆಗದೆ, ಅದನ್ನು ಸರಿಯಾಗಿ ಯೋಚನೆ ಬಗ್ಗೆ ಅದನ್ನು ಬಳಸ್ಕೊಳ್ಳೋಕ್ಕೂ ಆಗದೆ ಇದ್ದಂತಹ ರೈತರಿಗೆ ಈ ಒಂದು ಅವಕಾಶ ಏನಾಗಿದೆ ಅಂತಂದರೆ ಮುಕ್ತತೆಯನ್ನು ಕೊಟ್ಟಿದೆ. ಅಂದರೆ ಅವ್ರು ಯಾರಿಗೆ ಬೇಕಾದ್ರೂ ಮಾರ್ಬೋದು. ಹಾಗೆ ಮಾರಿ ಸ್ವಲ್ಪ ಜಾಸ್ತಿ ದುಡ್ಡಿಗೆ ತೊಗೊಂಡು ಬೇರೆ ಏನಾದ್ರು ಬಿಸ್ನೆಸ್ ಮಾಡೋಕ್ಕೆ ಹೋಗ್ಬೋದು. ಕೃಷಿ ಮೇಲೆ ಅವಲಂಬಿತವಾಗಿ ಅದರಲ್ಲೇ ಜೀವನ ಕಳಿಬೇಕಪ್ಪ ಅನ್ನೋವಂತಹ ಒಂದು ಏನು ಅನಿವಾರ್ಯತೆ ಇತ್ತು, ಅನಿವಾರ್ಯತೆಯಿಂದ ಈಗ ರೈತ ಹೊರಗೆ ಬರೋ ಹಾಗಾಗಿದೆ. ಹಾಗಾಗಿ ಇದು ತೀರಾ ಕೆಟ್ಟ ಒಂದು ತಿದ್ದುಪಡಿ ಅಂತ ನನಗೆ ಅನಿಸೋದಿಲ್ಲ ಇದರಲ್ಲಿ. ಹಾಗಾಗಿ ರೈತರಿಗೂ ಒಳ್ಳೆಯದಾಗುತ್ತೆ. ಮತ್ತು ಇನ್ನೊಬ್ಬರು ಯಾರು ಕೃಷಿ ಮಾಡೋಕ್ಕೊಬ್ಬ ಯುವಕ ಇವತ್ತೊಂದು 5 ಎಕರೆ ಜಮೀನು ತೊಗೊಂಡು ನಾನು ಕೃಷಿ ಮಾಡ್ತೀನಿ ಅಂತ ಹೋದರೆ ಅವನಿಗೂ ಕೂಡ ಒಳ್ಳೆಯದಾಗುತ್ತೆ. ಅವನೊಬ್ಬ ಹೊಸ ಕೃಷಿಕನ್ನು ಹುಟ್ಟು ಹಾಕ್ಬೋದು. ಇಷ್ಟಕ್ಕೂ ಭೂ ಸುಧಾರಣಾ ತಿದ್ದುಪಡಿಯನ್ನ ಯಾಕೆ ರೈತರು ವಿರೋಧಿಸ್ತಾ ಇದ್ದಾರೆ ಅಂದ್ರೆ, ಈ ಹಿಂದೆ ಉಳುವವನೇ ಹೊಲದೊಡೆಯ ಅನ್ನೋ ಮಾತಿತ್ತು. ಆದ್ರೆ ಈ ಕಾಯ್ದೆಯಿಂದ ಯಾರು ಬೇಕಾದರೂ ಜಮೀನು ಕೊಂಡುಕೊಳ್ಳುವ ಹಂಗಾಗಿರೋದ್ರಿಂದ ಇಂಡಸ್ಟ್ರಿಯಲಿಸ್ಟ್ಗಳು ಅತಿ ಹೆಚ್ಚು ಕೃಷಿ ಭೂಮಿಗಳನ್ನು ಖರೀದಿಸಿಬಿಟ್ರೆ ಕೃಷಿ ಸಂಸ್ಕೃತಿಗೆ ಪೆಟ್ಟು ಬಿದ್ರೆ, ಇದರಿಂದ ಆಹಾರ ಭದ್ರತೆಗೆ ಪೆಟ್ಟು ಬಿದ್ದು ಬಿಟ್ರೆ, ಇದರಿಂದ ಕೃಷಿ ಭೂಮಿಯ ಸಂಖ್ಯೆ ಕಡಿಮೆ ಆಗಿಬಿಟ್ರೆ ಅನ್ನೋ ಭಯ ಕಾಡ್ತಿದೆ. ಇದು ಅಪಾಯದ ಸಂಕೇತ ಅಂತಲೇ ರೈತರು ಭಾವಿಸಿದ್ದಾರೆ. ಆದ್ರೆ ರೈತರು ಈ ಕಾಯ್ದೆಗೆ ಭಯ ಬೀಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಕಾಯ್ದೆಯಲ್ಲೂ ಮಾರುವ ಹಾಗೂ ಖರೀದಿಸುವ ನಿಟ್ಟಿನಲ್ಲಿ ಒಂದಷ್ಟು ನಿಯಂತ್ರಣಗಳು ಇರ್ತವೆ. ಕೃಷಿ ಭೂಮಿಯನ್ನ ಕೃಷಿ ಉದ್ದೇಶಕ್ಕೆ ಕೊಂಡುಕೊಳ್ಳುವುದಕ್ಕೆ ಅಂತಲೂ ಅಥವಾ ಕೃಷಿ ಭೂಮಿಯನ್ನ ಬೇರೆ ಒಳ್ಳೆ ಉದ್ದೇಶಕ್ಕೆ ಅಂತ ಖರೀದಿಸುವುದಕ್ಕೂ ಅವಕಾಶ ಇರಬಹುದು. ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಯಿಂದ ಕೃಷಿ ಭೂಮಿಯನ್ನ ಖರೀದಿಸಲು ಎಲ್ಲರಿಗೂ ಅವಕಾಶ ದೊರೆಯೋದ್ರಿಂದ ಜಮೀನಿಗೆ ಒಳ್ಳೆ ಬೆಲೆ ಸಿಗುವ ಸಾಧ್ಯತೆ ಹೆಚ್ಚಿದೆ. ಅದರಲ್ಲೂ ಮೇನ್ ಆಗಿ ಈ 2 ಕಾಯ್ದೆಯ ಬದಲಾವಣೆಯಲ್ಲಿ ರೈತರ ಬದುಕಿನ ಬದಲಾವಣೆಯನ್ನೇ ಮೋದಿ ಹುಡುಕ್ತಾ ಇದ್ದಾರೆ. ಹಾಗಾದ್ರೆ ಇನ್ನು 4 ವರ್ಷದಲ್ಲಾಗೋ ಬದಲಾವಣೆ ಹೇಗಿರಲಿದೆ ಅಂದ್ರ ಈ ಕುರಿತ ಮಾಹಿತಿಯನ್ನ ಕೊಡ್ತೀವಿ. ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ ರೈತರ ಬಾಳಲ್ಲಿ ಆಗೋ ಉತ್ತಮ ಬದಲಾವಣೆಗಳನ್ನ ಹುಡುಕ್ತಾ ಇದೆ. ಕೆಲವರು ಈ ಪ್ರಯತ್ನದಲ್ಲಿರೋ ಮೈನಸ್ ಪಾಯಿಂಟ್ಗಳನ್ನ ಹಿಡಿದು ರೈತರ ದಿಕ್ಕು ತಪ್ಪಿಸೋದಕ್ಕೆ ನೋಡ್ತಾ ಇದ್ದಾರೆ. ಹಾಗಾದ್ರೆ
ಕೇಂದ್ರ ಸರ್ಕಾರ ರೈತರ ಬದುಕಲ್ಲಿ ಯಾವ ಬದಲಾವಣೆಯನ್ನ ಬಯಸ್ತಾ ಇದೆ? ಇಲ್ಲಿದೆ ನೋಡಿ ಈ ಕುರಿತ ಸ್ಟೋರಿ. ರೈತರ ಏಳಿಗೆ ಆದರೆ ದೇಶದ ಏಳಿಗೆ ಅಂತ ಕೇಂದ್ರ ಸರ್ಕಾರ ಭಾವಿಸಿದೆ. ಇದೇ ಕಾರಣಕ್ಕೆ ರೈತರಿಗೆ ಹಲವು ಯೋಜನೆಗಳನ್ನ ತಂದಿದೆ. ಅದರಲ್ಲಿ ಒಂದು ಪ್ರಧಾನಮಂತ್ರಿ ಕಿಸಾನ್ ಯೋಜನೆ, ಇನ್ನೊಂದು 1 ಲಕ್ಷ ಕೋಟಿ ಮೌಲ್ಯದ ಕೃಷಿ ಮೂಲಸೌಕರ್ಯ ನಿಧಿ ಯೋಜನೆ. ಹೀಗೆ ಸಾಕಷ್ಟು ಯೋಜನೆಗಳನ್ನ ರೈತರ ಉದ್ಧಾರಕ್ಕೆ ಅಂತಾನೆ ಕೇಂದ್ರ ಸರ್ಕಾರ ತಂದಿದೆ. ಇದೀಗ ಕೇಂದ್ರ ಸರ್ಕಾರ ಭೂ ಸುಧಾರಣಾ ಕಾಯ್ದೆಯಿಂದ ರೈತರು ತಮ್ಮ ಜಮೀನನ್ನ ಯಾರಿಗೆ ಬೇಕಾದರೂ ಮಾರುವ ಸ್ವಾತಂತ್ರ್ಯ ನೀಡಲು ಪ್ರಯತ್ನಿಸ್ತಾ ಇದೆ. ಇನ್ನು ಎಪಿಎಂಸಿ ಕಾಯ್ದೆ ಮೂಲಕ ಮಧ್ಯವರ್ತಿಗಳಿಲ್ಲದೆ ರೈತರಿಗೆ ಸಂಪೂರ್ಣ ಬೆಲೆ ಕೈ ಸೇರೋ ಹಾಗೆ ಮಾಡೋ ಪ್ರಯತ್ನದಲ್ಲಿದೆ. ಆದರೆ ಏಜೆಂಟ್ಗಳಿಗೆ ಕೆಲಸವಿಲ್ಲದಂತಾಗುತ್ತೆ ಅನ್ನೋ ಕಾರಣಕ್ಕೂ ಎಪಿಎಂಸಿ ನಿಯಂತ್ರಣದಲ್ಲಿದ್ದ ರೈತರು ಈಗ ಸ್ವತಂತ್ರರಾಗ್ತಿದ್ದಾರೆ ಅಂತಲೂ ಒಂದಷ್ಟು ಮಂದಿ ಈ ಕಾಯ್ದೆಯನ್ನ ವಿರೋಧಿಸ್ತಾ ಇದ್ದಾರೆ. ಇದಕ್ಕೆ ವಿರೋಧ ಪಕ್ಷಗಳು ಕೂಡ ಸೊಪ್ಪು ಹಾಕಿವೆ. ಬಂಡವಾಳಶಾಹಿಗಳ ಹೊಟ್ಟೆ ತುಂಬಿಸೋಕೆ ಸರ್ಕಾರ ಈ ಕಾಯ್ದೆ ತರಲು ಪ್ರಯತ್ನಿಸುತ್ತಿದೆ ಅನ್ನೋದು ವಿರೋಧ ಪಕ್ಷದವರ ಮಾತುಗಳು. ಆದರೆ ಒಂದು ಲೆಕ್ಕಕ್ಕೆ ಈ ಕಾಯ್ದೆ ತಿದ್ದುಪಡಿಯಲ್ಲಿ ಮೈನಸ್ಗಳನ್ನ ಹುಡುಕೋದಕ್ಕಿಂತ ಪ್ಲಸ್ ಪಾಯಿಂಟ್ಗಳನ್ನ ಹುಡುಕಿದ್ರೆ ಎಲ್ಲವೂ ರೈತನಿಗೆ ಅನುಕೂಲವಾಗುವಂತಹ ದಾರಿಗಳೇ ಇವೆ ಅನ್ನೋದು ತಜ್ಞರ ಅಭಿಪ್ರಾಯ. ಒಟ್ಟಾರೆ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ವಿಚಾರದಲ್ಲಿ, ಎಪಿಎಂಸಿ ಕಾಯ್ದೆ ತಿದ್ದುಪಡಿ ವಿಚಾರದಲ್ಲಿ ರೈತರನ್ನ ದಿಕ್ಕು ತಪ್ಪಿಸುವ ಕೆಲಸಗಳು ಒಂದಷ್ಟು ಕಡೆ ನಡೀತಾ ಇದೆ ಅನ್ನೋ ಆರೋಪಗಳು ಕೇಳಿಬರ್ತಿದ್ದು, ಇದಕ್ಕೆ ಪ್ರಧಾನಿ ಮೋದಿಯವರೇ ಸ್ಪಷ್ಟನೆ ನೀಡಿದ್ದು ರೈತರು ಹೆದರುವ ಅವಶ್ಯಕತೆ ಇಲ್ಲ ಅಂತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಎಪಿಎಂಸಿ ಕಾಯ್ದೆ ತಿದ್ದುಪಡಿ ರೈತರಿಗೆ ಎಲ್ಲಿ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಉತ್ಪನ್ನವನ್ನ ಮಾರುವ ಸ್ವಾತಂತ್ರ್ಯ ಕೊಟ್ಟರೆ, ಭೂ ಸುಧಾರಣಾ ಕಾಯ್ದೆ ಯಾರಿಗೆ ಬೇಕಾದ್ರೂ ರೈತ ತನ್ನ ಕೃಷಿ ಭೂಮಿಯನ್ನ ಮಾರಾಟ ಮಾಡುವ ಸ್ವಾತಂತ್ರ್ಯವನ್ನ ನೀಡ್ತಾ ಇದೆ. ಹೀಗಿದ್ರೂ ಒಂದಷ್ಟು ಜನ ಸಕ್ಕರೆಯಲ್ಲಿ ಕಲ್ಲು ಹುಡುಕಿ ಸಕ್ಕರೆ ಅಲ್ಲ ಕಲ್ಲೇ ಅಂತ ವಾದಿಸ್ತಾ ತಪ್ಪು ದಾರಿಗೆ ರೈತರನ್ನ ಎಳೆದೊಯ್ತಿರುವಂತಿದೆ ಸದ್ಯದ ಪರಿಸ್ಥಿತಿ. ಇದಿಷ್ಟು ಈ ಹೊತ್ತಿನ ಬಿಗ್ ಸ್ಟೋರಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.